ಇಲಾಖೆಯ ಅಧಿಕಾರಿಯೊಬ್ಬರೇ ಈ ಲಂಚಾವತಾರದಲ್ಲಿ ಸಿಕ್ಕಿಬಿದ್ದು ಅಬಕಾರಿ ಇಲಾಖೆಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ಇದೆ ಅನ್ನೋದು ಜಗಜ್ಜಾಹೀರಾಗಿದೆ. ಬಿಜೆಪಿಯವರು ಇದನ್ನ ಎಷ್ಟು ಕಠಿಣವಾಗಿ ಖಂಡಿಸಬೇಕಾಗಿತ್ತು. ಆದರೆ ಬಿಜೆಪಿ ಒಳಗಿನ ಭಿನ್ನರಾಗ ಈಗ ಕಾಂಗ್ರೆಸ್ಗೆ ವರವಾದಂತೆ ಕಾಣಿಸ್ತಾ ಇದೆ. ತಿಮ್ಮಾಪುರ ವಿರುದ್ಧ ಹೋರಾಟದಲ್ಲೂ ಕೂಡ ಬಿಜೆಪಿ ಒಳಗಡೆ ಒಮ್ಮತವೇ ಮೂಡಿಲ್ಲ ಅನ್ನೋದು. ಬಿಜೆಪಿಯ ಅಹೋರಾತ್ರಿ ಧರಣಿಯ ಪ್ಲಾನ್ ಠುಸ್ ಆಗಿದೆ. ವಿಧಾನಸೌಧದ ಮೊಗಸಾಲೆಯಲ್ಲಿ ನಿನ್ನೆ ಧರಣಿಗೆ ಚಿಂತನೆಯನ್ನ ಮಾಡಿದ್ರು. ವಿಜಯೇಂದ್ರ ಉತ್ಸಾಹಕ್ಕೆ ಕೆಲವರು ನಿರುತ್ಸಾಹ ತೋರಿದ್ರು. ರಿಪಬ್ಲಿಕ್ ಕನ್ನಡಕ್ಕೆ ಉನ್ನತ ಮೂಲಗಳಿಂದ ಮಾಹಿತಿ ಲಭ್ಯ ಆಗಿದೆ. ವಿಜಯೇಂದ್ರ ಏನೋ ವಿಧಾನಸಭೆ ಒಳಗಡೆನೆ ಅಹೋರಾತ್ರಿ ಧರಣಿ ಮಾಡೋಣ ಅಂತೇಳಿ ಅಂದ್ಕೊಂಡ್ರೆ ಅವ್ರ ಜೊತೆಗಿರೋರು ಅವ್ರಿಗೆ ಸಾಥ್ ಕೊಡ್ಬೇಕಲ್ಲ. ಹೀಗಾಗಿ ವಿಜಯೇಂದ್ರ ಅವರು ಮಾಡೋದಕ್ಕೆ ಹೊರಟಂತ ಧರಣಿಯೇ ಠುಸ್ ಆಗಿದೆ. ಆ ಮೂಲಕ ತಿಮ್ಮಾಪುರ ಅವರ ವಿಚಾರವನ್ನ ಎಷ್ಟು ದೊಡ್ಡ ಮಟ್ಟದಲ್ಲಿ ಇವರು ಹೋರಾಟವನ್ನ ಮಾಡಬಹುದಾಗಿತ್ತು, ಮತ್ತೊಂದು ಹಂತಕ್ಕೆ ಈ ಹೋರಾಟವನ್ನ ತೆಗೆದುಕೊಂಡು ಹೋಗಬಹುದಾಗಿತ್ತು. ಆದರೆ ಬಿಜೆಪಿಯ ಒಳಗಿನ ಈ ಎಲ್ಲ ಒಮ್ಮತ ಇಲ್ಲದೆ ಇರೋದು ಅಥವಾ ಈ ಎಲ್ಲ ಅಸಹನೆಗಳು ಈಗ ಪಕ್ಷಕ್ಕೆ ಹಿನ್ನಡೆ ಆಗ್ತಾ ಇದೆ. ಅಬಕಾರಿ ಲಂಚಾವತಾರದ ಬಗ್ಗೆ ಚರ್ಚೆಗೆ ಸ್ಪೀಕರ್ ಅವಕಾಶ. ಹೀಗಾಗಿ ಬಿಜೆಪಿಯಿಂದ ಧರಣಿಯಲ್ಲಿ ಕೈಬಿಟ್ಟಿದ್ದೇವೆ. ಬಿಜೆಪಿ ಮುಖ್ಯ ಸಚೇತಕ ದೊಡ್ಡನಗೌಡ ಪಾಟೀಲ್ ಹೇಳಿದ್ದಾರೆ. ರಿಪಬ್ಲಿಕ್ ಕನ್ನಡಕ್ಕೆ ದೊಡ್ಡನಗೌಡ ಪಾಟೀಲ್ ಸ್ಪಷ್ಟನೆಯನ್ನ ನೀಡಿದ್ದಾರೆ. ಇವತ್ತು ಚರ್ಚೆಗೆ ಅವಕಾಶ ಕೊಡದೇ ಇದ್ರೆ ಮುಂದಿನ ತೀರ್ಮಾನವನ್ನು ಮಾಡ್ತೀವಿ ಅಂತ ಹೇಳಿದ್ದಾರೆ. ವಿಜಯೇಂದ್ರ ಅಶೋಕ್ ಜೊತೆಯಾಗಿ ತೀರ್ಮಾನ ಮಾಡ್ತೀವಿ ಅಂತ ಹೇಳಿದ್ದಾರೆ ದೊಡ್ಡನಗೌಡ ಪಾಟೀಲ್. ಅಬಕಾರಿ ಇಲಾಖೆಯಲ್ಲಿ ಗಂಭೀರ ಭ್ರಷ್ಟಾಚಾರ ಆರೋಪ ಕೇಳಿಬಂದಿತ್ತು. ಅದಕ್ಕೆ ಸಂಬಂಧಪಟ್ಟಂತೆ ಸಚಿವ ಆರ್.ಬಿ. ತಿಮ್ಮಾಪುರ ಅವರ ರಾಜೀನಾಮೆಗೆ ಆರಂಭದಿಂದಲೂ ಕೂಡ ಬಿಜೆಪಿ ನಾಯಕರು ಒತ್ತಾಯ ಮಾಡ್ತಾ ಇದ್ರು. ಈಗ ಅಧಿವೇಶನ ಕೂಡ ನಡೀತಾ ಇದೆ. ಆದರೆ ಕೇವಲ ಚರ್ಚೆಗೆ ಅಷ್ಟೇ ಸೀಮಿತ ಆಗಿದೆ. ಮಾತಾಡ್ಸೋ ನಮ್ಮ ಜೊತೆ ದೊಡ್ಡನಗೌಡ ಪಾಟೀಲ್ ಅವರು ಇದ್ದಾರೆ, ಮುಖ್ಯ ಸಚೇತಕರು. ಸರ್, ಆರ್.ಬಿ. ತಿಮ್ಮಾಪುರ ವಿಚಾರದಲ್ಲಿ ಬಿಜೆಪಿಯ ಸ್ಟ್ಯಾಂಡ್ ಏನು? ಮೊದಲು ಬಹಳ ಸ್ಪಷ್ಟವಾಗಿದೆ ನಮ್ಮ ಸ್ಟ್ಯಾಂಡ್. ಅವ್ರು ರಾಜೀನಾಮೆ ಕೊಡಲೇಬೇಕು ಅಂತೇಳಿ ಇವತ್ತು ನಾವು ಧರಣಿಯಲ್ಲಿದ್ವಿ. ಮನೆ ಸಭಾಧ್ಯಕ್ಷರು ನಿಮ್ಗೆ ಚರ್ಚೆಗೆ ಅವಕಾಶ ಮಾಡಿಕೊಡ್ತೀವಿ ಬನ್ನಿ ಅಂತ ಹೇಳಿದ್ದಾರೆ. ಹಾಗಾಗಿ ನಾವು ಹೊರಗಡೆ ಬಂದಿದ್ದೀವಿ. ನಾಳೆ ತಗೊಳ್ಬಹುದು ಅಂತಕ್ಕಂಥದ್ದಿದೆ. ಖಂಡಿತವಾಗಿ ನಾವು ಅದರ ಬಗ್ಗೆ ಸ್ಟ್ಯಾಂಡ್ ಬದಲಾಯಿಸ್ತಕ್ಕಂಥ ಪ್ರಶ್ನೆ ಇಲ್ಲ. ಅವ್ರು ರಾಜೀನಾಮೆ ಪಡೆದಿವಿ. ಅದು ಅವರು ಮಾಡದೆ ಹೋದ್ರೆ ಮುಂದೆ ಏನ್ ಮಾಡಬೇಕು ಅಂತಕ್ಕಂಥದ್ದನ್ನು ನಾಳೆ ತೀರ್ಮಾನ ಮಾಡ್ತೀವಿ ಇದೆಲ್ಲ ಕೂತು. ಎಲ್ಲೊಂದ್ ಕಡೆ ಕೇವಲ ಚರ್ಚೆಗೆ ಅಷ್ಟೇ ಸೀಮಿತ ಆಗ್ತಾ ಇದೆ ಅಂತಕ್ಕಂಥದ್ದು ಖಂಡಿತ ಇಲ್ಲ. ಇದನ್ನ ಒಂದು ತಾರ್ಕಿಕ ಅಂತ್ಯಕ್ಕೆ ಹೋಗ್ಬೇಕು ಅಂತಕ್ಕಂಥದ್ದೇ ನಮ್ದಿತ್ತು. ಯಾಕಂದ್ರೆ ಎಲ್ಲ ಪ್ರೂಫ್ ಇರೋದ್ರಿಂದ ತೆಗೆದುಕೊಳ್ಳಬೇಕು ಅಂತಕ್ಕಂಥ ಒತ್ತಾಯ, ಅದರಲ್ಲಿ ಎರಡು ಮಾತಿಲ್ಲ. ನಾಳೆ ಏನಾದರೂ ಚರ್ಚೆ ಆಗದೆ ಹೋದ್ರೆ, ಒಂದು ವೇಳೆ ಏನಾದರೂ ಚರ್ಚೆ ಅವಕಾಶ ಸಿಗದೆ ಹೋದ್ರೆ ಧರಣಿ ಕೂರುವಂತ ಸಾಧ್ಯತೆಗಳಿದೆ. ಮಾತನಾಡ್ತೀವಿ. ಅಧ್ಯಕ್ಷರು ಮತ್ತು ನಮ್ಮ ವಿರೋಧಪಕ್ಷ ನಾಯಕರು ಎಲ್ಲ ಹಿರಿಯರು ಕೂತು ಮಾತನಾಡಿ ಚರ್ಚೆ ಮಾಡ್ತೀವಿ. ಚರ್ಚೆ ನಡೆದೈತೆ ಅದ್ರ ಬಗ್ಗೆ. ಥ್ಯಾಂಕ್ ಯು ಸೊ ಮಚ್ ಸರ್. ಎಸ್, ಇದಿಷ್ಟು ಕೂಡ ದೊಡ್ಡನಗೌಡ ಪಾಟೀಲ್ ಅವರ ಮಾತು. ಅಂದ್ರೆ ಆರ್.ಬಿ. ತಿಮ್ಮಾಪುರ್ ಅವರ ರಾಜೀನಾಮೆಯ ಪಟ್ಟಿನಿಂದ ಯಾವುದೇ ಕಾರಣಕ್ಕೂ ಇಂದು ಸರಿಯೋದಿಲ್ಲ. ಸೊ ಇವತ್ತು ಸ್ಪೀಕರ್ ಅವರು ನಮಗೆ ಚರ್ಚೆ ಅವಕಾಶವನ್ನು ಕೊಡ್ತೇನೆ ಅಂತ ಹೇಳಿರೋ ಹಿನ್ನೆಲೆಯಲ್ಲಿ ನಾವು ಧರಣಿಯನ್ನು ಕೈಬಿಟ್ಟಿದ್ದೇವೆ ಅಷ್ಟೇ. ಒಂದು ವೇಳೆ ಏನಾದ್ರೂ ಆರ್.ಬಿ. ತಿಮ್ಮಾಪುರ್ ಅವರ ಅಬಕಾರಿ ಇಲಾಖೆ ಕುರಿತಂತೆ ಏನಾದರೂ ಚರ್ಚೆಗೆ ಅವಕಾಶ ಕೊಡದೆ ಹೋದ್ರೆ ಖಂಡಿತವಾಗಲೂ ಕೂಡ ನಾವು ಧರಣಿಗೆ ಮುಂದಾಗ್ತೇವೆ. ಈ ಸಂಬಂಧಪಟ್ಟಂತೆ ನಾವು ನಮ್ಮ ವಿಪಕ್ಷ ನಾಯಕರು ಮತ್ತೆ ವಿಜಯೇಂದ್ರ ಅವರ ಜೊತೆ ಚರ್ಚೆ ಮಾಡಿ ತೀರ್ಮಾನ ತೆಗೆದುಕೊಳ್ತೇನೆ ಅಂತ ಮಾತನಾಡಿದ. ನೋಡೋಣ ಆರ್.ಬಿ. ತಿಮ್ಮಾಪುರ ವಿರುದ್ಧದ ಭ್ರಷ್ಟಾಚಾರ ಹಗರಣ ಮತ್ತು ಭ್ರಷ್ಟಾಚಾರ ಆರೋಪ ಇದು ಯಾವ ತಿರುವನ್ನು ಪಡ್ಕೊಳುತ್ತೆ ಅನ್ನೋದನ್ನ. ಕ್ಯಾಮರಾ ಪರ್ಸನ್ ಮಧು ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಇಲಾಖೆಯ ಅಧಿಕಾರಿಯೊಬ್ಬರೇ ಈ ಲಂಚಾವತಾರದಲ್ಲಿ ಸಿಕ್ಕಿಬಿದ್ದು ಅಬಕಾರಿ ಇಲಾಖೆಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ಇದೆ ಅನ್ನೋದು ಜಗಜ್ಜಾಹೀರಾಗಿದೆ. ಬಿಜೆಪಿಯವರು ಇದನ್ನ ಎಷ್ಟು ಕಠಿಣವಾಗಿ ಖಂಡಿಸಬೇಕಾಗಿತ್ತು. ಆದರೆ ಬಿಜೆಪಿ ಒಳಗಿನ ಭಿನ್ನರಾಗ ಈಗ ಕಾಂಗ್ರೆಸ್ಗೆ ವರವಾದಂತೆ ಕಾಣಿಸ್ತಾ ಇದೆ. ತಿಮ್ಮಾಪುರ ವಿರುದ್ಧ ಹೋರಾಟದಲ್ಲೂ ಕೂಡ ಬಿಜೆಪಿ ಒಳಗಡೆ ಒಮ್ಮತವೇ ಮೂಡಿಲ್ಲ ಅನ್ನೋದು. ಬಿಜೆಪಿಯ ಅಹೋರಾತ್ರಿ ಧರಣಿಯ ಪ್ಲಾನ್ ಠುಸ್ ಆಗಿದೆ. ವಿಧಾನಸೌಧದ ಮೊಗಸಾಲೆಯಲ್ಲಿ ನಿನ್ನೆ ಧರಣಿಗೆ ಚಿಂತನೆಯನ್ನ ಮಾಡಿದ್ರು. ವಿಜಯೇಂದ್ರ ಉತ್ಸಾಹಕ್ಕೆ ಕೆಲವರು ನಿರುತ್ಸಾಹ ತೋರಿದ್ರು. ರಿಪಬ್ಲಿಕ್ ಕನ್ನಡಕ್ಕೆ ಉನ್ನತ ಮೂಲಗಳಿಂದ ಮಾಹಿತಿ ಲಭ್ಯ ಆಗಿದೆ. ವಿಜಯೇಂದ್ರ ಏನೋ ವಿಧಾನಸಭೆ ಒಳಗಡೆನೆ ಅಹೋರಾತ್ರಿ ಧರಣಿ ಮಾಡೋಣ ಅಂತೇಳಿ ಅಂದ್ಕೊಂಡ್ರೆ ಅವ್ರ ಜೊತೆಗಿರೋರು ಅವ್ರಿಗೆ ಸಾಥ್ ಕೊಡ್ಬೇಕಲ್ಲ. ಹೀಗಾಗಿ ವಿಜಯೇಂದ್ರ ಅವರು ಮಾಡೋದಕ್ಕೆ ಹೊರಟಂತ ಧರಣಿಯೇ ಠುಸ್ ಆಗಿದೆ. ಆ ಮೂಲಕ ತಿಮ್ಮಾಪುರ ಅವರ ವಿಚಾರವನ್ನ ಎಷ್ಟು ದೊಡ್ಡ ಮಟ್ಟದಲ್ಲಿ ಇವರು ಹೋರಾಟವನ್ನ ಮಾಡಬಹುದಾಗಿತ್ತು, ಮತ್ತೊಂದು ಹಂತಕ್ಕೆ ಈ ಹೋರಾಟವನ್ನು ತೆಗೆದುಕೊಂಡು ಹೋಗಬಹುದಾಗಿತ್ತು. ಆದರೆ ಬಿಜೆಪಿಯ ಒಳಗಿನ ಈ ಎಲ್ಲ ಒಮ್ಮತ ಇಲ್ಲದೆ ಇರೋದು ಅಥವಾ ಈ ಎಲ್ಲ ಅಸಹನೆಗಳು ಈಗ ಪಕ್ಷಕ್ಕೆ ಹಿನ್ನಡೆ ಆಗ್ತಾ ಇದೆ. ಅಬಕಾರಿ ಲಂಚಾವತಾರದ ಬಗ್ಗೆ ಚರ್ಚೆಗೆ ಸ್ಪೀಕರ್ ಅವಕಾಶ. ಹೀಗಾಗಿ ಬಿಜೆಪಿಯಿಂದ ಧರಣಿಯಲ್ಲಿ ಕೈಬಿಟ್ಟಿದ್ದೇವೆ. ಬಿಜೆಪಿ ಮುಖ್ಯ ಸಚೇತಕ ದೊಡ್ಡನಗೌಡ ಪಾಟೀಲ್ ಹೇಳಿದ್ದಾರೆ. ರಿಪಬ್ಲಿಕ್ ಕನ್ನಡಕ್ಕೆ ದೊಡ್ಡನಗೌಡ ಪಾಟೀಲ್ ಸ್ಪಷ್ಟನೆಯನ್ನ ನೀಡಿದ್ದಾರೆ.
ಇವತ್ತು ಚರ್ಚೆಗೆ ಅವಕಾಶ ಕೊಡದೇ ಇದ್ರೆ ಮುಂದಿನ ತೀರ್ಮಾನವನ್ನು ಮಾಡ್ತೀವಿ ಅಂತ ಹೇಳಿದ್ದಾರೆ. ವಿಜಯೇಂದ್ರ ಅಶೋಕ್ ಜೊತೆಯಾಗಿ ತೀರ್ಮಾನ ಮಾಡ್ತೀವಿ ಅಂತ ಹೇಳಿದ್ದಾರೆ ದೊಡ್ಡನಗೌಡ ಪಾಟೀಲ್. ಅಬಕಾರಿ ಇಲಾಖೆಯಲ್ಲಿ ಗಂಭೀರ ಭ್ರಷ್ಟಾಚಾರ ಆರೋಪ ಕೇಳಿಬಂದಿತ್ತು. ಅದಕ್ಕೆ ಸಂಬಂಧಪಟ್ಟಂತೆ ಸಚಿವ ಆರ್ ಬಿ ತಿಮ್ಮಾಪುರ ಅವರ ರಾಜೀನಾಮೆಗೆ ಆರಂಭದಿಂದಲೂ ಕೂಡ ಬಿಜೆಪಿ ನಾಯಕರು ಒತ್ತಾಯ ಮಾಡ್ತಾ ಇದ್ರು. ಈಗ ಅಧಿವೇಶನ ಕೂಡ ನಡೀತಾ ಇದೆ, ಆದ್ರೆ ಕೇವಲ ಚರ್ಚೆಗಷ್ಟೇ ಸೀಮಿತ ಆಗಿದೆ. ಮಾತಾಡ್ಸೋ ನಮ್ಮ ಜೊತೆ ದೊಡ್ಡನಗೌಡ ಪಾಟೀಲ್ ಅವರು ಇದ್ದಾರೆ, ಮುಖ್ಯ ಸಚೇತಕರು. ಸರ್, ಆರ್ ಬಿ ತಿಮ್ಮಾಪುರ ವಿಚಾರದಲ್ಲಿ ಬಿಜೆಪಿಯ ಸ್ಟ್ಯಾಂಡ್ ಏನು? ಮೊದಲು ಬಹಳ ಸ್ಪಷ್ಟವಾಗಿದೆ ನಮ್ಮ ಸ್ಟ್ಯಾಂಡ್. ಅವ್ರು ರಾಜೀನಾಮೆ ಕೊಡಲೇಬೇಕು ಅಂತೇಳಿ ಇವತ್ತು ನಾವು ಧರಣಿಯಲ್ಲಿದ್ವಿ. ಮನೆ ಸಭಾಧ್ಯಕ್ಷರು ನಿಮ್ಗೆ ಚರ್ಚೆಗೆ ಅವಕಾಶ ಮಾಡಿಕೊಡ್ತೀವಿ ಬನ್ನಿ ಅಂತ ಹೇಳಿದ್ದಾರೆ. ಹಾಗಾಗಿ ನಾವು ಹೊರಗಡೆ ಬಂದಿದ್ದೀವಿ. ನಾಳೆ ತಗೊಳ್ಬಹುದು ಅಂತಕ್ಕಂಥದ್ದಿದೆ. ಖಂಡಿತವಾಗಿ ನಾವು ಅದರ ಬಗ್ಗೆ ಸ್ಟ್ಯಾಂಡ್ ಬದಲಾಯಿಸ್ತಕ್ಕಂಥ ಪ್ರಶ್ನೆ ಇಲ್ಲ. ಅವ್ರು ರಾಜೀನಾಮೆ ಪಡ್ತೀವಿ. ಅದು ಅವರು ಮಾಡದೆ ಹೋದ್ರೆ ಮುಂದೆ ಏನ್ ಮಾಡಬೇಕು ಅಂತಕ್ಕಂಥದ್ದನ್ನು ನಾಳೆ ತೀರ್ಮಾನ ಮಾಡ್ತೀವಿ ಇವರೆಲ್ಲ ಕೂತು. ಎಲ್ಲೊಂದ್ ಕಡೆ ಕೇವಲ ಚರ್ಚೆಗಷ್ಟೇ ಸೀಮಿತ ಆಗ್ತಾ ಇದೆ ಅಂತಕ್ಕಂಥದ್ದು ಖಂಡಿತ ಇಲ್ಲ. ಇದನ್ನ ಒಂದು ತಾರ್ಕಿಕ ಅಂತ್ಯಕ್ಕೆ ಕೊಯ್ಬೇಕು ಅಂತಕ್ಕಂಥದ್ದೇ ನಮ್ದು. ಯಾಕಂದ್ರೆ ಎಲ್ಲ ಪ್ರೂಫ್ ಇರೋದ್ರಿಂದ ತೆಗೆದುಕೊಳ್ಳಬೇಕು ಅಂತಕ್ಕಂಥ ಒತ್ತಾಯ, ಅದರಲ್ಲಿ ಎರಡು ಮಾತಿಲ್ಲ. ನಾಳೆ ಏನಾದರೂ ಚರ್ಚೆ ಆಗದೆ ಹೋದ್ರೆ, ಒಂದು ವೇಳೆ ಏನಾದರೂ ಚರ್ಚೆ ಅವಕಾಶ ಸಿಗದೆ ಹೋದ್ರೆ ಧರಣಿ ಕೂರುವಂತ ಸಾಧ್ಯತೆಗಳಿದೆ. ಮಾತನಾಡ್ತೀವಿ. ಅಧ್ಯಕ್ಷರು ಮತ್ತು ನಮ್ಮ ವಿರೋಪಕ್ಷ ನಾಯಕರು ಎಲ್ಲ ಹಿರಿಯರು ಕೂತು ಮಾತನಾಡಿ ಚರ್ಚೆ ಮಾಡ್ತೀವಿ. ಚರ್ಚೆ ನಡೆದಿದೆ ಅದ್ರ ಬಗ್ಗೆ. ಥ್ಯಾಂಕ್ ಯು ಸೊ ಮಚ್ ಸರ್. ಎಸ್, ಇದಿಷ್ಟು ಕೂಡ ದೊಡ್ಡನಗೌಡ ಪಾಟೀಲ್ ಅವರ ಮಾತು. ಅಂದ್ರೆ ಆರ್ ಬಿ ತಿಮ್ಮಾಪುರ್ ಅವರ ರಾಜೀನಾಮೆಯ ಪಟ್ಟಿನಿಂದ ಯಾವುದೇ ಕಾರಣಕ್ಕೂ ಇಂದು ಸರಿಯೋದಿಲ್ಲ. ಸೊ ಇವತ್ತು ಸ್ಪೀಕರ್ ಅವರು ನಮಗೆ ಚರ್ಚೆಗೆ ಅವಕಾಶವನ್ನು ಕೊಡ್ತೇನೆ ಅಂತ ಹೇಳಿರೋ ಹಿನ್ನೆಲೆಯಲ್ಲಿ ನಾವು ಧರಣಿಯನ್ನು ಕೈಬಿಟ್ಟಿದ್ದೀವಿ ಅಷ್ಟೇನೆ. ಒಂದು ವೇಳೆ ಏನಾದ್ರೂ ಆರ್ ಬಿ ತಿಮ್ಮಾಪುರ್ ಅವರ ಅಬಕಾರಿ ಇಲಾಖೆ ಕುರಿತಂತೆ ಏನಾದರೂ ಚರ್ಚೆಗೆ ಅವಕಾಶ ಕೊಡದೆ ಹೋದ್ರೆ ಖಂಡಿತವಾಗಲೂ ಕೂಡ ನಾವು ಧರಣಿಗೆ ಮುಂದಾಗ್ತೇವೆ. ಈ ಸಂಬಂಧಪಟ್ಟಂತೆ ನಾವು ನಮ್ಮ ವಿಪಕ್ಷ ನಾಯಕರು ಮತ್ತೆ ವಿಜಯೇಂದ್ರ ಅವರ ಜೊತೆ ಚರ್ಚೆ ಮಾಡಿ ತೀರ್ಮಾನ ತೆಗೆದುಕೊಳ್ತೇನೆ ಅಂತಕ್ಕಂಥ ಮಾತನಾಡಿದ. ನೋಡೋಣ ಆರ್ ಬಿ ತಿಮ್ಮಾಪುರ ವಿರುದ್ಧದ ಭ್ರಷ್ಟಾಚಾರ ಹಗರಣ ಮತ್ತು ಭ್ರಷ್ಟಾಚಾರ ಆರೋಪ ಇದು ಯಾವ ತೀರ್ಮಾನ ಪಡ್ಕೊಳ್ಳುತ್ತೆ ಅನ್ನೋದನ್ನ. ಕ್ಯಾಮರಾ ಪರ್ಸನ್ ಮಧು ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಅಧಿಕಾರಿಯೊಬ್ಬರೇ ಈ ಲಂಚಾವತಾರದಲ್ಲಿ ಸಿಕ್ಕಿಬಿದ್ದು ಅಬಕಾರಿ ಇಲಾಖೆಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ಇದೆ ಅನ್ನೋದು ಜಗಜ್ಜಾಹೀರಾಗಿದೆ. ಬಿಜೆಪಿಯವರು ಇದನ್ನ ಎಷ್ಟು ಕಠಿಣವಾಗಿ ಖಂಡಿಸಬೇಕಾಗಿತ್ತು. ಆದರೆ ಬಿಜೆಪಿ ಒಳಗಿನ ಭಿನ್ನರಾಗ ಈಗ ಕಾಂಗ್ರೆಸ್ಗೆ ವರವಾದಂತೆ ಕಾಣಿಸ್ತಾ ಇದೆ. ತಿಮ್ಮಾಪುರ ವಿರುದ್ಧ ಹೋರಾಟದಲ್ಲೂ ಕೂಡ ಬಿಜೆಪಿ ಒಳಗಡೆ ಒಮ್ಮತವೇ ಮೂಡಿಲ್ಲ ಅನ್ನೋದು. ಬಿಜೆಪಿಯ ಅಹೋರಾತ್ರಿ ಧರಣಿಯ ಪ್ಲಾನ್ ಠುಸ್ ಆಗಿದೆ. ವಿಧಾನಸೌಧದ ಮೊಗಸಾಲೆಯಲ್ಲಿ ನಿನ್ನೆ ಧರಣಿಗೆ ಚಿಂತನೆಯನ್ನ ಮಾಡಿದ್ರು. ವಿಜಯೇಂದ್ರ ಉತ್ಸಾಹಕ್ಕೆ ಕೆಲವರು ನಿರುತ್ಸಾಹ ತೋರಿದ್ರು. ರಿಪಬ್ಲಿಕ್ ಕನ್ನಡಕ್ಕೆ ಉನ್ನತ ಮೂಲಗಳಿಂದ ಮಾಹಿತಿ ಲಭ್ಯ ಆಗಿದೆ. ವಿಜಯೇಂದ್ರ ಏನೋ ವಿಧಾನಸಭೆ ಒಳಗಡೆನೆ ಅಹೋರಾತ್ರಿ ಧರಣಿ ಮಾಡೋಣ ಅಂತೇಳಿ ಅಂದ್ಕೊಂಡ್ರೆ ಅವ್ರ ಜೊತೆಗಿರೋರು ಅವ್ರಿಗೆ ಸಾಥ್ ಕೊಡ್ಬೇಕಲ್ಲ. ಹೀಗಾಗಿ ವಿಜಯೇಂದ್ರ ಅವರು ಮಾಡೋದಕ್ಕೆ ಹೊರಟಂತ ಧರಣಿಯೇ ಠುಸ್ ಆಗಿದೆ. ಆ ಮೂಲಕ ತಿಮ್ಮಾಪುರ ಅವರ ವಿಚಾರವನ್ನ ಎಷ್ಟು ದೊಡ್ಡ ಮಟ್ಟದಲ್ಲಿ ಇವರು ಹೋರಾಟವನ್ನ ಮಾಡಬಹುದಾಗಿತ್ತು, ಮತ್ತೊಂದು ಹಂತಕ್ಕೆ ಈ ಹೋರಾಟವನ್ನು ತೆಗೆದುಕೊಂಡು ಹೋಗಬಹುದಾಗಿತ್ತು. ಆದರೆ ಬಿಜೆಪಿಯ ಒಳಗಿನ ಈ ಎಲ್ಲ ಒಮ್ಮತ ಇಲ್ಲದೆ ಇರೋದು ಅಥವಾ ಈ ಎಲ್ಲ ಅಸಹನೆಗಳು ಈಗ ಪಕ್ಷಕ್ಕೆ ಹಿನ್ನಡೆ ಆಗ್ತಾ ಇದೆ. ಅಬಕಾರಿ ಲಂಚಾವತಾರದ ಬಗ್ಗೆ ಚರ್ಚೆಗೆ ಸ್ಪೀಕರ್ ಅವಕಾಶ, ಹೀಗಾಗಿ ಬಿಜೆಪಿಯಿಂದ ಧರಣಿಯಲ್ಲಿ ಕೈಬಿಟ್ಟಿದ್ದೇವೆ. ಬಿಜೆಪಿ ಮುಖ್ಯ ಸಚೇತಕ ದೊಡ್ಡನಗೌಡ ಪಾಟೀಲ್ ಹೇಳಿದ್ದಾರೆ. ರಿಪಬ್ಲಿಕ್ ಕನ್ನಡಕ್ಕೆ ದೊಡ್ಡನಗೌಡ ಪಾಟೀಲ್ ಸ್ಪಷ್ಟನೆಯನ್ನ ನೀಡಿದ್ದಾರೆ. ಇವತ್ತು ಚರ್ಚೆಗೆ ಅವಕಾಶ ಕೊಡದೇ ಇದ್ರೆ ಮುಂದಿನ ತೀರ್ಮಾನವನ್ನು ಮಾಡ್ತೀವಿ ಅಂತ ಹೇಳಿದ್ದಾರೆ. ವಿಜಯೇಂದ್ರ ಅಶೋಕ್ ಜೊತೆಯಾಗಿ ತೀರ್ಮಾನ ಮಾಡ್ತೀವಿ ಅಂತ ಹೇಳಿದ್ದಾರೆ ದೊಡ್ಡನಗೌಡ ಪಾಟೀಲ್. ಅಬಕಾರಿ ಇಲಾಖೆಯಲ್ಲಿ ಗಂಭೀರ ಭ್ರಷ್ಟಾಚಾರ ಆರೋಪ ಕೇಳಿಬಂದಿತ್ತು. ಅದಕ್ಕೆ ಸಂಬಂಧಪಟ್ಟಂತೆ ಸಚಿವ ಆರ್ ಬಿ ತಿಮ್ಮಾಪುರ ಅವರ ರಾಜೀನಾಮೆಗೆ ಆರಂಭದಿಂದಲೂ ಕೂಡ ಬಿಜೆಪಿ ನಾಯಕರು ಒತ್ತಾಯ ಮಾಡ್ತಾ ಇದ್ರು. ಈಗ ಅಧಿವೇಶನ ಕೂಡ ನಡೀತಾ ಇದೆ, ಆದ್ರೆ ಕೇವಲ ಚರ್ಚೆಗಷ್ಟೇ ಸೀಮಿತ ಆಗಿದೆ. ಮಾತಾಡ್ಸೋ ನಮ್ಮ ಜೊತೆ ದೊಡ್ಡನಗೌಡ ಪಾಟೀಲ್ ಅವರು ಇದ್ದಾರೆ, ಮುಖ್ಯ ಸಚೇತಕರು. ಸರ್, ಆರ್ ಬಿ ತಿಮ್ಮಾಪುರ ವಿಚಾರದಲ್ಲಿ ಬಿಜೆಪಿಯ ಸ್ಟ್ಯಾಂಡ್ ಏನು? ಮೊದಲು ಬಹಳ ಸ್ಪಷ್ಟವಾಗಿದೆ ನಮ್ಮ ಸ್ಟ್ಯಾಂಡ್. ಅವ್ರು ರಾಜೀನಾಮೆ ಕೊಡಲೇಬೇಕು ಅಂತೇಳಿ ಇವತ್ತು ನಾವು ಧರಣಿಯಲ್ಲಿದ್ವಿ. ಮನೆ ಸಭಾಧ್ಯಕ್ಷರು ನಿಮ್ಗೆ ಚರ್ಚೆಗೆ ಅವಕಾಶ ಮಾಡಿಕೊಡ್ತೀವಿ ಬನ್ನಿ ಅಂತ ಹೇಳಿದ್ದಾರೆ. ಹಾಗಾಗಿ ನಾವು ಹೊರಗಡೆ ಬಂದಿದ್ದೀವಿ. ನಾಳೆ ತಗೊಳ್ಬಹುದು ಅಂತಕ್ಕಂಥದ್ದಿದೆ. ಖಂಡಿತವಾಗಿ ನಾವು ಅದರ ಬಗ್ಗೆ ಸ್ಟ್ಯಾಂಡ್ ಬದಲಾಯಿಸ್ತಕ್ಕಂಥ ಪ್ರಶ್ನೆ ಇಲ್ಲ. ಅವ್ರು ರಾಜೀನಾಮೆ ಪಡ್ತೀವಿ. ಅದು ಅವರು ಮಾಡದೆ ಹೋದ್ರೆ ಮುಂದೆ ಏನ್ ಮಾಡಬೇಕು ಅಂತಕ್ಕಂಥದ್ದನ್ನು ನಾಳೆ ತೀರ್ಮಾನ ಮಾಡ್ತೀವಿ ಇವರೆಲ್ಲ ಕೂತು. ಎಲ್ಲೊಂದ್ ಕಡೆ ಕೇವಲ ಚರ್ಚೆಗಷ್ಟೇ ಸೀಮಿತ ಆಗ್ತಾ ಇದೆ ಅಂತಕ್ಕಂಥದ್ದು ಖಂಡಿತ ಇಲ್ಲ. ಇದನ್ನ ಒಂದು ತಾರ್ಕಿಕ ಅಂತ್ಯಕ್ಕೆ ಕೊಯ್ಬೇಕು ಅಂತಕ್ಕಂಥದ್ದೇ ನಮ್ದು. ಯಾಕಂದ್ರೆ ಎಲ್ಲ ಪ್ರೂಫ್ ಇರೋದ್ರಿಂದ ತೆಗೆದುಕೊಳ್ಳಬೇಕು ಅಂತಕ್ಕಂಥ ಒತ್ತಾಯ, ಅದರಲ್ಲಿ ಎರಡು ಮಾತಿಲ್ಲ. ನಾಳೆ ಏನಾದರೂ ಚರ್ಚೆ ಆಗದೆ ಹೋದ್ರೆ, ಒಂದು ವೇಳೆ ಏನಾದರೂ ಚರ್ಚೆ ಅವಕಾಶ ಸಿಗದೆ ಹೋದ್ರೆ ಧರಣಿ ಕೂರುವಂತ ಸಾಧ್ಯತೆಗಳಿದೆ. ಮಾತನಾಡ್ತೀವಿ. ಅಧ್ಯಕ್ಷರು ಮತ್ತು ನಮ್ಮ ವಿರೋಪಕ್ಷ ನಾಯಕರು ಎಲ್ಲ ಹಿರಿಯರು ಕೂತು ಮಾತನಾಡಿ ಚರ್ಚೆ ಮಾಡ್ತೀವಿ. ಚರ್ಚೆ ನಡೆದಿದೆ ಅದ್ರ ಬಗ್ಗೆ. ಥ್ಯಾಂಕ್ ಯು ಸೊ ಮಚ್ ಸರ್.
ಎಸ್ ಇದಿಷ್ಟು ಕೂಡ ದೊಡ್ಡಗೌಡ ಪಟೇಲ್ ಅವರ ಮಾತು. ಅಂದ್ರೆ ಆರ್ ಬಿ ತಿಮ್ಮಾಪುರ್ ಅವರ ರಾಜೀನಾಮೆಯ ಪಟ್ಟಿನಿಂದ ಯಾವುದೇ ಕಾರಣಕ್ಕೂ ಇದು ಸರಿಯೋದಿಲ್ಲ. ಸೊ ಇವತ್ತು ಸ್ಪೀಕರ್ ಅವರು ನಮಗೆ ಚರ್ಚೆಗೆ ಅವಕಾಶವನ್ನು ಕೊಡ್ತೇನೆ ಅಂತ ಹೇಳಿರೋ ಹಿನ್ನೆಲೆಯಲ್ಲಿ ನಾವು ಧರಣಿಯನ್ನು ಕೈಬಿಟ್ಟಿದ್ದೇವೆ ಅಷ್ಟೇನೆ. ಒಂದು ವೇಳೆ ಏನಾದ್ರೂ ಆರ್ ಬಿ ತಿಮ್ಮಾಪುರ್ ಅವರ ಅಬಕಾರಿ ಇಲಾಖೆ ಕುರಿತಂತೆ ಏನಾದರೂ ಚರ್ಚೆಗೆ ಅವಕಾಶ ಕೊಡದೆ ಹೋದ್ರೆ ಖಂಡಿತವಾಗಲೂ ಕೂಡ ನಾವು ಧರಣಿಗೆ ಮುಂದಾಗ್ತೇವೆ. ಈ ಸಂಬಂಧಪಟ್ಟಂತೆ ನಾವು ನಮ್ಮ ವಿಪಕ್ಷ ನಾಯಕರು ಮತ್ತೆ ವಿಜೇಂದ್ರ ಅವರ ಜೊತೆ ಚರ್ಚೆ ಮಾಡಿ ತೀರ್ಮಾನ ತೆಗೆದುಕೊಳ್ತೇನೆ ಅಂತ ಮಾತನಾಡಿದ. ನೋಡೋಣ ಆರ್ ಬಿ ತಿಮ್ಮಾಪುರ ವಿರುದ್ಧದ ಭ್ರಷ್ಟಾಚಾರ ಹಗರಣ ಮತ್ತು ಭ್ರಷ್ಟಾಚಾರ ಆರೋಪ ಇದು ಯಾವ ತೀರ್ಮಾನ ಪಡ್ಕೊಳ್ಳುತ್ತೆ ಅನ್ನೋದನ್ನ. ಕ್ಯಾಮರಾ ಪರ್ಸನ್ ಮಧು ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.